ಹಾಯ್ ಹಲೋ ಫ್ರೆಂಡ್ಸ್. ನನ್ನ ಹೆಸರು ಸರು ಅಂತ, ಸರಸ್ವತಿ. ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಳಬೇಕು ಅನ್ನೋ ಒಂದೊಂದು ಸ್ಟೋರಿ ಇದೆ. ಒಂದು ಸ್ಟೋರಿ ಹೆಸರು ಬಂದ್ಬಿಟ್ಟು ಮಾತು ಆಡಿದರೆ ಹೋಯಿತು. ಅದೊಂದು ಸ್ಟೋರಿಯನ್ನು ಈ ಕರುನಾಡು ಬಾಬೆಳಕೆ ಬುಕ್ಕಿನಿಂದ ಆಯ್ದ ಒಂದು ಕತೆ. ಸಣ್ಣ ಸಣ್ಣ ಕತೆ ಇದೆ, ಬಹಳ ದೊಡ್ಡದಲ್ಲ, ಒಂದೆರಡು ಪೇಜ್ ಇದೆ. ಇದನ್ನು ಬರೆದವರು ಗುರುರಾಜ್ ಕರ್ಜ್ಗಿ ಅವರು. ಈಗಾಗಲೇ ನಾನು ಒಂದು ಸ್ಟೋರಿಯನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಎರಡನೇ ಸ್ಟೋರಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬಹುದು. ಇಷ್ಟ ಆಗಲಿ ಕಮೆಂಟ್ ಮಾಡಿ ತಿಳಿಸಿ ಇದರ ಬಗ್ಗೆ. ಇಬ್ಬರು ವಾಸ್ತುಶಿಲ್ಪಿಗಳಿರ್ತಾರೆ. ವಾಸ್ತುಶಿಲ್ಪಿಗಳು ಅಂತಂದರೆ ಇಂಗ್ಲೀಷಲ್ಲಿ ಆರ್ಕಿಟೆಕ್ಚರ್ ಎಂದರ್ಥ. ಇಬ್ಬರು ವಾಸ್ತುಶಿಲ್ಪಿಗಳು ಒಂದೇ ಕಾಲೇಜಲ್ಲಿ ಪದವೀಧರರಾಗಿರ್ತಾರೆ. ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರು ಒಂದೇ ಒಂದು ಕಚೇರಿಯನ್ನು ಓಪನ್ ಮಾಡ್ತಾರೆ. ಕಚೇರಿಯನ್ನು ಓಪನ್ ಮಾಡಿ ಅವರ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾದ ನಂತರ ಅವರ ಜೀವನದಲ್ಲಿ ವ್ಯವಹಾರಗಳು ಜಾಸ್ತಿ ಆಗುತ್ತವೆ. ಯಾಕಂದರೆ ಅವರು ಜನರ ನಡುವೆ ಅತ್ಯಂತ ಮೃದು ಮತ್ತು ಸೂಕ್ಷ್ಮ ಸ್ವಭಾವರಾಗಿದ್ದರಿಂದ ಜನರ ನಡುವೆ ಜಲ್ದಿ ಅವರು ಹೊಂದ್ಕೊಳ್ಳೋದ್ರಿಂದ ಜನರೆಲ್ಲರೂ ಇವ್ರ ಕಡೆನೇ ಕೆಲಸ ಮಾಡಿಸ್ಕೋಕೆ ಬರ್ತಿದ್ರು. ಅಂಥ ಒಂದು ಕಚೇರಿ ಒಂದು ಇದ್ದಿದ್ದು ಎರಡಾಯಿತು, ಎರಡಿದ್ದು ಮೂರಾಯಿತು. ಹಾಗೆ ದೊಡ್ಡದು ಹಾಕ್ಕೊಂತ ಇವರಿಗೆ ಸಹಾಯಕರು ಬೇಕಾಗಿ ಏನು ಮಾಡಿದ್ರು ಅಂತಂದ್ರೆ, ಇವರು ಕೆಳಗೆ ಒಂದೆರಡು 8-5 ಆಳುಗಳನ್ನು ಇಟ್ಕೊಂಡ್ರು. ಆಳುಗಳನ್ನಂದರೆ ಎಂಪ್ಲಾಯ್ ಟೈಪ್ ಇಟ್ಕೊಂಡ್ರು. ಅವರು ಇವರ ಜೊತೆಗೆ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದರು. ಹೀಗೆ ದಿನೇ ಕಳೆದಂಗೆ ಇವರ ವ್ಯಾಪಾರದಲ್ಲೂ ಅತಿ ಹೆಚ್ಚು ಲಾಭ ಬರಲು ಸಾಧ್ಯವಾಯಿತು. ಎಷ್ಟೇ ಲಾಭ ಆದರೂ ಇವರಿಬ್ಬರ ಮನಸ್ಸಲ್ಲಿ, ಗಂಡ ಹೆಂಡತಿಯ ಮನಸ್ಸಲ್ಲಿ ಏನಾಯಿತು ಅಂದರೆ, ಒಂದು ಕೊರಗು ಕಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಅವರು ಎಲ್ಲರ ನಡುವೆ ಅನ್ಯೋನ್ಯವಾಗಿ ಮತ್ತು ನಗುತ್ತಾ ಅವ್ರ ಮುಖವನ್ನು ತೋರಿಸ್ಕೊಳ್ತಿದ್ರು. ಅವರಿಗೆ ಒಂದು ಕೊರಗು ಸ್ಟಾರ್ಟ್ ಆಯಿತು. ಯಾವ ಕೊರಗು ಅಂತಂದರೆ, ಮಕ್ಕಳಿಲ್ಲದ ಕೊರಗು. ಮಕ್ಕಳೇ ಇಲ್ಲ, ಸುಮಾರು ವರ್ಷವಾದರೂ ಮಕ್ಕಳೇ ಆಗಲಿಲ್ಲ. ಅದು ಒಂದು ಕರೆಗಾಗಿ ಅವ್ರು ಏನು ಮಾಡಿದರು, ಒಂದು ದಿನ ಒಂದು 3-4 ಅನಾಥಾಶ್ರಮಕ್ಕೆ ಹೋಗಿ ನೋಡ್ಕೊಂಡು ಬಂದರು. ಒಂದು ಮಗುವನ್ನು ದತ್ತಕ್ಕಾದರೂ ತಗೋಣ ಅಂತೇಳಿ. ಅಲ್ಲಿ ಹೋಗಿ ಬಂದ ತಕ್ಷಣ ಅಲ್ಲಿಯೂ ಕೂಡ ಅವರಿಗೆ ಇಷ್ಟವಾಗಲಿಲ್ಲವೇನೋ. ಮನೆಗೆ ಬಂದ ತಕ್ಷಣ ಏನಂದರು ಅಂದರೆ, ನಾವಿಬ್ಬರು ಮಕ್ಕಳ ಥರ ಇದ್ಬಿಡೋಣ, ನಮಗೇಕೆ ಮಕ್ಕಳು ಬೇಕಂತೇಳಿ ಇಬ್ಬರು ನಿರ್ಧಾರ ಮಾಡಿದರು. ಹಾಗೆ ಲೈಫು ನಡ್ಕೊತ ಮುಂದೆ ಹೋಯಿತು. ಅವರ ಕೆಲಸದಲ್ಲಿ ಒತ್ತಡವೂ ಹೆಚ್ಚಿಗೆ ಆಯಿತು, ಏರುಪೇರುಗಳು ಆಯಿತು ಜೀವನದಲ್ಲಿ. ಆದ್ದರಿಂದ ಏನಾಯ್ತಂದರೆ, ಮುಂದೆ ಒಂದಿನ ಜೀವನ ಪೂರ ಸುಸೂತ್ರವಾಗಿದ್ದರೆ ದೇವರು ಬಿಟ್ಟಾನೆ, ಯಾವತ್ತೂ ಬಿಡಲ್ಲ. ಎಲ್ಲವೂ ಅಚ್ಚುಕಟ್ಟಾಗಿ ನೀಟಾಗಿ ಇದ್ದರೆ ದೇವರು ಯಾವತ್ತೂ ಸುಮ್ಮನೆ ಇರಲ್ಲ. ಹಾಗೆ ಒಂದು ದಿನ ಇವರು ಬೆಳಗ್ಗೆ ಊಟ ಮಾಡಿ ನಾಷ್ಟ ಮಾಡಿ ಹೋಗುವಾಗ ಮನೆಗೆ ಏನು ಮಾಡಿದರು, ವಿಜಯಲಕ್ಷ್ಮಿ ಅಂದರೆ ರಾಮಚಂದ್ರ ಅವರು ಏನು ಮಾಡಿದರು ಅಂದರೆ, ಅವರ ನಡುವೆ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಈ ಕೆಲಸ ಹಂಗಲ್ಲ, ಈ ಕೆಲಸ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಮಾಡುವಾಗ ಏನಾಯ್ತು ಅಂದರೆ ಇವರಿಗೆ ರಾಮಚಂದ್ರ, ನಿನಗೆ ಇದರ ವ್ಯವಹಾರದಲ್ಲಿ ನೀವು ತಲೆ ಹಾಕಬೇಡ, ಅಷ್ಟು ಚೆನ್ನಾಗಿ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿಗೆ ಇಷ್ಟರಿಂದ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೆ, ಇವಾಗ ಹಿಂಗಂದ್ರಲ್ಲ ಅಂತೇಳಿ ಒಂದು ಸಣ್ಣ ಒಂದು ಇದಕ್ಕೆ ಇವಳು ಸಿಟ್ಟಾಗಿರ್ತಾಳೆ. ಆದ್ದರಿಂದ ಇಬ್ಬರ ನಡುವೆ ಅದು ಒಂದು ಸಣ್ಣ ಒಂದು ಗೊಂದಲದಿಂದ ದೊಡ್ಡದಾಗಿ ಒಂದು ಸಿಟ್ಟು ಮತ್ತು ಆಕ್ರೋಶ ಇಬ್ಬರ ನಡುವೆ ಹುಟ್ಟಿ ಏನಾಗ್ತದಂದರೆ, ಅವತ್ತು ಬೆಳಗ್ಗೆ ಊಟನೇ ಮಾಡಲ್ಲ. ಹಾಗೆ ಆಫೀಸ್ಗೆ ಹೊರಡ್ಬಿಡ್ತಾರೆ ಇಬ್ಬರು. ವಿಜಯಲಕ್ಷ್ಮಿ ಹೋಗಿ ಆಫೀಸ್ ಮುಟ್ಟಿದ ತಕ್ಷಣವೇ ಏನಾಗುತ್ತೆ, ಒಂದು ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಅದನ್ನು ಅನ್ನೋನ್ ನಂಬರ್ ಇರುತ್ತೆ, ಅದನ್ನು ಎತ್ತಿ ಮಾತಾಡ್ತಾಳೆ. ಹಲೋ, ಯಾರಿದು ಅಂತೇಳಿ. ಅವಾಗ ಅಲ್ಲಿ ಎದುರಿನವರು ಮಾತಾಡ್ತಾರೆ ಫೋನಲ್ಲಿ. ಯಾರಂದರೆ, ನಾನು ರಾಮನಗರ ಪೊಲೀಸ್ ಠಾಣೆಯ ಅಧಿಕಾರಿ, ಪೊಲೀಸ್ ಕಚೇರಿಯ ಅಧಿಕಾರಿ ಎಂದು ಅವರು ಹೇಳ್ತಾರೆ. ಹೌದಾ, ಏನಾಗಬೇಕಾಗಿತ್ತು ಅಂತ ಕೇಳ್ತಾನೆ ವಿಜಯಲಕ್ಷ್ಮಿ. ಈ ನಂಬರ್ ಕಾರು ನಿಮ್ಮದೇನಾ ಅಂತೇಳಿ ಕೇಳ್ತಾರೆ ಅವರು. ಹಾಂ ಸರ್, ನಮ್ಮದೇ ಕಾರು, ನಮ್ಮ ಯಶವಂತರು ಎಲ್ಲರೂ ತರವಿ ಹೋಗ್ಯದಾರನ ಅಂತೇಳಿ ಹೇಳ್ತಾರೆ. ಹಾಗೇನಿಲ್ಲ, ಬಟ್ ಇದು ಬ್ಲೂ ಕೋಟು ಮತ್ತು ಬ್ಲ್ಯಾಕ್ ಟೈ ಈ ನಿಮ್ಮ ಯಜಮಾನ್ರೇ ಹಾಕ್ಕೊಂಡಿದ್ರಾ ಅಂತೇಳಿ ಕೇಳ್ತಾರೆ. ಹಾಂ ಸರ್, ಯಾಕೆ ಏನಾಯಿತು ಅಂತೇಳಿ ಗಾಬರಿಯಿಂದ ಕೇಳ್ತಾರೆ ವಿಜಯಲಕ್ಷ್ಮಿ. ಕೇಳಿದ ತಕ್ಷಣ ಅವ್ರ ಅಧಿಕಾರಿಗಳು ಹೇಳ್ತಾರೆ, ಸಾರಿ ಮೇಡಮ್, ನಿಮಗೆ ಒಂದು ಕೆಟ್ಟ ಸುದ್ದಿ ಇದೆ. ಇವಾಗಲೇ ಅರ್ಧ ಗಂಟೆ ಮೊದಲೇ ನಿಮ್ಮ ಯಜಮಾನರು ವೇಗವಾಗಿ ಕಾರು ಓಡಿಸ್ಕೊತ ಬಂದು ಒಂದು ಬಸ್ಸಿಗೆ ಡಿಕ್ಕಿ ಹೊಡೆದಿದ್ದಾರೆ, ಅಪಘಾತಗೀಡಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಅವರ ಮಾತನ್ನು ಕೇಳಿ ಪೂರಾ
ಬಿಕ್ಕಿ ಬಿಕ್ಕಿ ಅಳಲು ಸ್ಟಾರ್ಟ್ ಮಾಡ್ತಾಳೆ. ಎಲ್ಲಿದ್ದಾರೆ ಅವರು, ಹೇಗಿದ್ದಾರೆ ಅಂತೇಳಿ ಕೇಳ್ತಾಳೆ. ಅಧಿಕಾರಿಗಳು ಹೇಳ್ತಾರೆ ಈ ಅಡ್ರೆಸ್ಸಿಗೆ ಬರ್ರಿ ಅಂತೇಳಿ. ಆ ಅಡ್ರೆಸ್ಸಿಗೆ ಹೋಗ್ತಾಳೆ. ಹೋಗಿ ಅವಳು ಪೂರ ಜರ್ಜರಿತವಾಗಿರ್ತಾಳೆ, ಬಿಕ್ಕಿ ಬಿಕ್ಕಿ ಅಳ್ತಾಳೆ. ನನ್ನಿಂದ ಆಯಿತು ಇದೆಲ್ಲ, ನನ್ನಿಂದ ಆಯಿತು. ಅವರಿಬ್ಬರೇ ಇದ್ದರು ಜೀವನದಲ್ಲಿ, ಅವರಿಬ್ಬರೇ ಇದ್ದರು. ಅವ್ರಿಗೂ ಕೂಡ ಮಕ್ಕಳು ಆಗಿರ್ತಿಲ್ಲ. ಸೊ ಅವಳಿಗೆ ಪ್ರಪಂಚನೇ ಅವನಾಗಿದ್ದ, ಅವನಿಗೆ ಪ್ರಪಂಚನೇ ಅವಳಾಗಿದ್ಲು. ಒಂದು ಸಣ್ಣ ಒಂದು ಸಿಟ್ಟಿನಿಂದ ಅವರ ಜೀವನವೇ ಅರ್ಧ ಚೂರಾಯಿತು. ಈ ಥರ ಚೂರಾದಿದ್ದರಿಂದ ಅವಳು ತನ್ನ ಮೇಲೆ ಪಶ್ಚಾತ್ತಾಪವನ್ನು ಪಟ್ಕೊಳ್ಳಾಗದು. ನನ್ನ ಗಂಡ ನನ್ನಿಂದಲೇ ಸತ್ತ, ನನ್ನ ಮಾತಿನಿಂದ ಸತ್ತ, ನನ್ನ ಸಿಟ್ಟು ಮಾಡಬಾರ್ದಾಗಿತ್ತು ಅವ್ರ ಮೇಲೆ, ನಾ ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಈಗ ಅವರಿಲ್ಲ, ಅವ್ರು ಹೋಗಿದ್ದಾರೆ. ಅದಾದಮೇಲೆ ಅವಳು ಪಶ್ಚಾತ್ತಾಪ ಪಟ್ಟರೆ ಏನೂ ಉಪಯೋಗ ಇಲ್ಲ. ಬಟ್ ಯಾವುದರ ಜೊತೆ ಮಾತನಾಡೋಕ್ಕಿಂತ ಮುಂಚೆ ಒಂದು ಮಾತನ್ನು ನಮ್ಮ ಪ್ರಜ್ಞೆಯನ್ನು ಇಟ್ಟುಕೊಂಡು ನಾವು ಮಾತಾಡಬೇಕು ಅನ್ನೋದು ಈ ಸ್ಟೋರಿಯಲ್ಲಿ ನಮಗೆ ಇದಾಗುತ್ತೆ. ಹಾಗೆ ಈಕೆ ಪಶ್ಚಾತ್ತಾಪದಲ್ಲಿಯೇ ಒಂದು 3ನೇ ವರ್ಷಕ್ಕೆ, ಅವರು ಸತ್ತ 3ನೇ ವರ್ಷಕ್ಕೇನು ಈಕೆಯೂ ಸತ್ತುಬಿಡ್ತಾಳೆ. ಅದೇ ಚಿಂತೆಯಲ್ಲಿ ನಾನೇ ಮಾಡಿದ್ದು ಅಂತ. ಹೀಗೆ ಈ ಸ್ಟೋರಿ ಇಲ್ಲೇ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.